ಧರ್ಮಸ್ಥಳದಲ್ಲಿ ಚಿನ್ನಯ್ಯರಿಂದ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ನಮ್ಮ ಮೇಲೆ ಸುಳ್ಳಿನ ದೂರು ಕೊಡಿಸುವಂತಹ ಸುಳ್ಳಿನ ಸರಮಾಲೆಯ ಒಂದು ಭಾಗವಾಗಿ ಇವತ್ತು SITಗೆ ಭೇಟಿ ನೀಡಿ ಚಿನ್ನಯ್ಯವರು ನಾವೇನೋ ಅವರಿಗೆ ದೂರು ಏನೋ ಬೆದರಿಕೆ ಕರೆ ಮಾಡಿದ್ವಂತೆ. ಅವರ ಸಂಬಂಧಿಕರಲ್ಲಿ ಬೆದರಿಕೆ ಕೊಟ್ಟಿವಂತೆ. ಆನಂತರ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಪ್ರಯತ್ನ ಪಟ್ಟಿವಂತೆ. ಆನಂತರ ಪತ್ನಿಗೆ ಹೆದರಿಸಿದ್ವಂತೆ. ಇದು ದೊಡ್ಡ ದೊಡ್ಡ ಸುದ್ದಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಏನೇನೋ ಮಸಾಲೆ ಹಾಕಿ ಅರೆದು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವುದೇ ಬೆದರಿಕೆಯ ಕರೆಯನ್ನು ನಾನಾಗಲಿ ಅಭಿಷೇಕ್ ಅವರು ಖಂಡಿತ ಮಾಡಿಲ್ಲ. ಇದು ಆ ಕರೆ ಮಾಡಿದ್ದು 12ನೇ ತಾರೀಕಿಗೆ ಏನು ಉಲ್ಲೇಖ ಮಾಡಿದ್ದಾರೆ, ಸಮಯವನ್ನು ಉಲ್ಲೇಖ ಮಾಡಿದ್ದಾರೆ, ದೂರಿನ ಪ್ರತಿಯನ್ನು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ನೋಡಿದೆ. ಅದರಲ್ಲಿ ಏನು ಸಾಯಂಕಾಲ ರಾತ್ರಿ ಹೊತ್ತು 9 ಗಂಟೆ ಏನೋ ಸ್ವಲ್ಪ ಮೆನ್ಷನ್ ಮಾಡಿದ್ದಾರೆ. ಆ ಟೈಮ್ ಆಗಲಿ ಅಥವಾ ಯಾವುದೇ ಹೊತ್ತಿನಲ್ಲಾಗಲಿ ನಾವು ಕರೆ ಮಾಡಿ ಹೇಳಿದ್ದು ಬೆದರಿಕೆ ಕರೆ ಅಲ್ಲ, ಅದೊಂದು ಆತ್ಮೀಯ ಕರೆ ಆಗಿತ್ತು. ಅದರಲ್ಲಿ ಅಭಿಷೇಕ್ ಅವರು ಯೂಟ್ಯೂಬರ್ ಬಗ್ಗೆ ಮಾಹಿತಿ ಕೇಳೋದ್ರ ಸಲುವಾಗಿ ಕರೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಇವತ್ತಿನವರೆಗೂ ಕೂಡ ಚಿನ್ನಯ್ಯ ಆ SITಯಲ್ಲಿ ಅವ್ರಿಗೆ ಹೆದರಿಸಿ ಪ್ರಕರಣದಿಂದ ಉಲ್ಟಾ ಹೊಡೆದ ಮೇಲೂ ಕೂಡ ಅವರ ಸಂಬಂಧಿಕರು ಮತ್ತು ಮುಂಚೆ ನಮ್ಮ ಜೊತೆಗಿದ್ದಂಥವರು ಆತ್ಮೀಯರಾಗೇ ಈ ದಿನದವರೆಗೂ ಕೂಡ ಆತ್ಮೀಯರಾಗೇ ಇದ್ದಾರೆ. ಆ ಸಂಭಾಷಣೆಯಲ್ಲಿ ಹೇಳ್ತಾರೆ, ಆ ಸಂಭಾಷಣೆ ತುಣುಕು ಪೂರ್ತಿ ಕಂಪ್ಲೀಟ್ ಅನ್ಎಡಿಟೆಡ್ ಆಡಿಯೋವನ್ನು ನಾನು ನಿಮಗೆಲ್ಲರಿಗೂ ಕೂಡ ಕೇಳಿಸ್ತಾ ಇದ್ದೇನೆ ಮತ್ತು ಅದರ ಪ್ರತಿಯನ್ನು SITಗೂ ಕೂಡ ತಲುಪಿಸಿದ್ದೇವೆ. ಈಗ ಅವರ ವಿರುದ್ಧ ಪ್ರತಿ ದೂರನ್ನು ಕೂಡ ಸದ್ಯದರಲ್ಲೇ ನಾವು ಕೊಡ್ತೀವಿ. ಅದರಲ್ಲಿ ಅವ್ರು ಹೇಳ್ತಾರೆ, ಏನು ಚಿನ್ನಯ್ಯ ಅವರ ಅಳಿಯ ಅವ್ರು ಹೇಳ್ತಾರೆ, ಇದರಲ್ಲಿ ಬೇರೆ ಏನೋ ನಡೆದಿದೆ ಅಭಿ, ನಿನಗೆ ಹೇಳ್ತೀನಿ ಅಂಥೇಳಿ ತುಂಬ ಆತ್ಮೀಯವಾಗಿ ಮಾತಾಡಿದ್ದಾರೆ. ಅವ್ರ ಜೊತೆಗೆ ಮಾತಾಡಬೇಕಾದ್ರೆ ಬಂದಿದ್ದೇನು ಅಂತ ಹೇಳಿದರೆ ಬೇಸರವಾಗಿ ಕೇಳ್ತಾರೆ. ಮತ್ತು ನಾನು ಕೂಡ ಬೇಸರವಾಗಿ ಕೇಳ್ತೇನೆ. ಯಾಕಂತ ಹೇಳಿದರೆ ನಾವು ಇವರಿಗೆ ಬೆದರಿಸಿದ್ದೀವಿ, ಈಗೇನು ಯಾರಿಗೆ ನಾವು ಕರೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಅರೆ ಅವ್ರು ಗೌರ್ಮೆಂಟ್ ಸರ್ವೆಂಟ್ ರೀ, ಅವ್ರನ್ನ ಯಾಕೆ ಇಲ್ಲಿ ಎಳೆದು ತರ್ತಾ ಇದ್ದಾರೆ ಈ ಪ್ರಕರಣದಲ್ಲಿ. ಈಸ್ ಅ ಗೌರ್ಮೆಂಟ್ ಸರ್ವೆಂಟ್ ಆ್ಯಂಡ್ ಈಸ್ ಅ ಇನ್ನೋಸೆಂಟ್ ಪರ್ಸನ್. ಅವರಿಬ್ಬರು ಕೂಡ ಬಹಳ ಸಂಭಾವಿತ ವ್ಯಕ್ತಿಗಳು. ಅವ್ರನ್ನ ಇವರು ಧರ್ಮಸ್ಥಳದ ಪ್ರಭಾವಿಗಳು ತಮ್ಮ ಇದ್ರ ಸಲುವಾಗಿ ರಕ್ಷಣೆಗೋಸ್ಕರ ಅವ್ರನ್ನ ಎಳೆದು ತರ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಹಾರ್ಷಾಗಿ ಬಿಹೇವ್ ಮಾಡಿಲ್ಲ ಅಥವಾ ಯಾವತ್ತಿಗೂ ಕೂಡ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ, ನಾವು ಮಾಡಿಲ್ಲ. ಅದರಲ್ಲಿ ಅವ್ರು ಹೇಳ್ತಾರೆ, ನೋಡಿ ಅಂಥಲ್ಲಿ ಏನೋ ಬೇರೆ ನಡೆದಿದೆ, ನನಗೆ ಗೊತ್ತೇ ಇಲ್ಲ, ನಾವು ಅವ್ರಿಗೆ ಬೆದರಿಕೆ ಹಾಕಿದ್ದೀವಿ ಅಂತೆ, ಆಮೇಲೆ ಅರ್ಜಿ ಹಾಕಿದ್ದೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆನಂತರ ಇದೆಲ್ಲ ಸುಳ್ಳಣ್ಣ ಇದು ಅಂತ ನನ್ನ ಮುಂದೆ ಹೇಳ್ತಾನೆ, ಇದೆಲ್ಲ ಸುಳ್ಳು ಹೇಳೋಕ್ಕೆ ಕೊಡ್ತಾ ಇದ್ದಾರೆ ಅಂಥೇಳಿ ಅವರ ಇನ್ನೊಬ್ಬ ಸಂಬಂಧಿಕ ಅವ್ರ ಬಗ್ಗೆ ಅರ್ಜಿ ರಿಟ್ ಪಿಟಿಷನಲ್ಲಿ ಕೂಡ ಉಲ್ಲೇಖ ಇದೆ. ಅವರು ಹೇಳ್ತಾರೆ, ಅಣ್ಣ ಇದರಲ್ಲಿ ಆ ಥರ ಎಲ್ಲ ಸುಳ್ಳು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಆಡಿಯೋವನ್ನು ಕೂಡ ನಾನು ಈಗ ಪಬ್ಲಿಕ್ ಡಾಕ್ಯುಮೆಂಟಲ್ಲಿ ಬಿಡ್ತಾ ಇದ್ದೇನೆ. ಯಾಕಂದರೆ ಸತ್ಯ ಏನನ್ನೋದು ಜನಕ್ಕೆ ಗೊತ್ತಾಗಬೇಕು. ಇವರು ಬರೀ ಹಾಗೆ ಸುಳ್ಳು ಹೇಳಿ ಪ್ರಕರಣವನ್ನು ಯಾವ ರೀತಿ ತಿರುಗಿಸ್ತಾ ಇದ್ದಾರೆ ಅನ್ನೋದು ಪೊಲೀಸ್ ಇಲಾಖೆಗೂ ಕೂಡ ಗೊತ್ತಾಗಲಿ, SITಗೂ ಕೂಡ ಗೊತ್ತಾಗಲಿ, ಸರ್ಕಾರಕ್ಕೂ ಕೂಡ ಗೊತ್ತಾಗಲಿ. ನಾವು ಯಾರಿಗೂ ಕೂಡ ಬೆದರಿಕೆ ಅಂತ ಕೊಡುವಂಥ ವ್ಯಕ್ತಿಗಳು ನಾವಲ್ಲ. ಅದರಲ್ಲಿ ಅವರು ಹೆಂಡತಿಗೆ ಬೆದರಿಕೆ ಕೊಟ್ಟುವಂತೆ ಆ ಥರ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಈ ಆಡಿಯೋನ ಕೇಳಿಸಿದರೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಇದು ಬೆದರಿಕೆ ಕರೆನೋ ಅಥವಾ ಆತ್ಮೀಯ ಸಂಭಾಷಣೆನೋ. ನೀವೇ ತೀರ್ಮಾನ ಮಾಡಿ. ನಮಸ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.